ವಿತೌಟ್ ಫೋನ್ ನಂಬರ್ ವೆರಿಫಿಕೇಶನ್ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ತರ ವೆರಿಫಿಕೇಶನ್ ಯುವರ್ ಫೋನ್ ನಂಬರ್ ಅಂತ ಬರದೆ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಮೊಬೈಲ್ ನಂಬರ್ ಇಲ್ಲದೆ ಜಿಮೇಲ್ ಅಕೌಂಟ್ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ. ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಗೂಗಲ್ ಅಂತಿದೆಯಲ್ಲ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರೈಟ್ ಸೈಡ್ ಆಲ್ ಸರ್ವಿಸ್ ಅಂತಿದೆಯಲ್ಲ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಫೋನ್ ನಂಬರ್ ವೆರಿಫಿಕೇಶನ್ ಅಂತಿದೆಯಲ್ಲ ಫೋನ್ ನಂಬರ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಟೋಮ್ಯಾಟಿಕ್ ವೆರಿಫಿಕೇಶನ್ ಫೋನ್ ನಂಬರ್ ಅಂತಿದೆಯಲ್ಲ ಇದನ್ನ ಆಫ್ ಮಾಡಿ. ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಲಾಕ್ ಪ್ರೆಸ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಆಟೋಮ್ಯಾಟಿಕ್ ವೆರಿಫಿಕೇಶನ್ ಫೋನ್ ನಂಬರ್ ಆಪ್ಷನ್ ಆಫ್ ಆಯ್ತು ನೋಡಿ. ಇವಾಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಶನ್ ಇಲ್ಲದೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತು ನೋಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಫಿಂಗರ್ ಪ್ರಿಂಟ್ ಲಾಕ್ ಪ್ರೆಸ್ ಮಾಡಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಮೈ ಪರ್ಸನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರು ಹಾಕಿ, ಸರ್ ನೇಮ್ ಇದ್ದಲ್ಲಿ ನಿಮ್ಮ ಸರ್ ನೇಮ್ ಆದ್ರೆ ಹಾಕಿ, ಇಲ್ಲಾಂದ್ರೆ ನಿಕ್ ನೇಮ್ ಇದ್ದರೆ ನಿಕ್ ನೇಮ್ ಹಾಕಿ. ಎರಡು ಹೆಸರು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್, ಮಂತ್, ಇಯರ್, ಡೇ ಎಲ್ಲ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಜೆಂಡರ್ ಸೆಲೆಕ್ಟ್ ಮಾಡಿ. ಫೀಮೇಲ್ ಇದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡಿ, ಮೇಲ್ ಇದ್ದರೆ ಮೇಲ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ರಿಯೇಟ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಒಂದು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿ. ನಿಮ್ಗೆ ಯಾವ ಥರ ಬೇಕಾದ ಆ ಥರ ಜಿಮೇಲ್ ಟೈಪ್ ಮಾಡಿ. ಆದರೆ ಪೇಸ್ಟ್ ಕೊಡೋಕೆ ಹೋಗಬೇಡಿ, ಪೇಸ್ಟ್ ಕೊಡಲಾರದೆ ಟೈಪ್ ಮಾಡಿ ಸ್ಪೆಲ್ಲಿಂಗ್. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು ನೋಡಿ. ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಶನ್ ಇಲ್ಲದೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು ನೋಡಿ. ಈ ತರ ವಿತೌಟ್ ಮೊಬೈಲ್ ನಂಬರ್ ವೆರಿಫಿಕೇಶನ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಜಿಮೇಲ್ ಓಪನ್ ಆಯ್ತು ನೋಡಿ. ಈ ತರ ಮೊಬೈಲ್ ನಂಬರ್ ವೆರಿಫಿಕೇಶನ್ ಇಲ್ಲದೆ ಜಿಮೇಲ್ ಕ್ರಿಯೇಟ್ ಮಾಡೋದು. ಈ ವಿಡಿಯೋ ಇನ್ಫಾರ್ಮೇಶನ್ ಆದ್ರೆ ಒಂದು ಲೈಕ್ ಆರ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.